ಮಾಡಬೇಕು ಹಾಗೆ ಅಂತೇಳಿ ಹೇಳ್ತಾರೆ. ನಾವು ಸರ್ಕಾರ ಇದನ್ನು ಗಮನಿಸಿ ಬಹುಶಃ ತಮ್ಮ ಗಮನಕ್ಕೂ ಕೂಡ ತಂದಿದ್ದೇವೆ. ಯಾಕೆಂದರೆ ಅಧಿವೇಶನ ನಡೆಸೋರು ತಾವು. ಹೇಗೆ ಇದನ್ನು ನಾವು ಈ ಟ್ರ್ಯಾಕ್ಟರ್ಗಳು 5,000 ಟ್ರ್ಯಾಕ್ಟರ್ಗಳನ್ನ ಅಲೋ ಮಾಡಬೇಕಾ ಬೇಡವಾ? ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಪ್ರತಿಭಟನೆ ಅದು ಒಂದು ಹಕ್ಕು, ಪ್ರತಿಭಟನೆ ಮಾಡುವಂಥದ್ದು. ಆದರೆ ಈ 5,000 ಟ್ರ್ಯಾಕ್ಟ್ರು ಬೆಳಗಾವಿ ಸಿಟಿಗೆ ಬಂದರೆ ಏನಾಗ್ಬೋದು ಅದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಪೊಲೀಸ್ನವರು ಸರ್ಕಾರ ಒಂದು ರಿವ್ಯೂ ಮಾಡಿದ ಮೇಲೆ ನಾವು ಹೇಳಿದ್ವು. ನಾನು 9ನೇ ತಾರೀಕೆ ಇಲ್ಲಿ ಸದನದಲ್ಲಿ ಬಸವರಾಜ್ ಅವರು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಅಲೋ ಮಾಡೋದಕ್ಕಾಗೋದಿಲ್ಲ. ಇಷ್ಟು ಟ್ರ್ಯಾಕ್ಟರ್ಸ್ ಇಲ್ಲಿ ಬಂದರೆ ಭಾಳ ತೊಂದರೆ ಆಗುತ್ತೆ ಹಾಗೆ ಅಂತೇಳಿ ನಾವು ಟ್ರ್ಯಾಕ್ಟರ್ಸ್ ಅಲೋ ಮಾಡೋದಿಲ್ಲ ಅಂತ ಹೇಳಿದೆ. ಸದನದಲ್ಲೇ ನಾನು ಹೇಳಿದೆ, ನಾನು ಟ್ರ್ಯಾಕ್ಸ್ ಅಂತ ಬರುತ್ತೆ ಜೀಪ್, ಅದರಲ್ಲಿ ಒಂದು 15 ಜನ ಕೂತ್ಕೋಬೋದು. 15 ಜನ, ಕೆಲವು ಟೈಮ್ನಲ್ಲಿ 20 ಜನನೂ ಕೂರ್ತಾರೆ. ಕ್ರೂಸರ್, ಆ ಕ್ರೂಸರ್ನ ಅಲೋ ಮಾಡ್ತೀವಿ ಅಂತ ಇಲ್ಲೇ ಹೇಳಿದೆ ನಾನು. ಮತ್ತು ಒಂದು ಸ್ಥಳ ನಿಗದಿ ಮಾಡಬೇಕು, ಹಾಗೆ ಅಲ್ಲಿಗೆ ನಾವು ಮಾಡ್ತೇವೆ, ಅಲ್ಲಿ ಬಂದು ಅವರು ಪ್ರತಿಭಟನೆ ಮಾಡಲಿ, ಏನಾದರೂ ಅವರು ಮಾಡಲಿ ಅಂತ ಹೇಳಿ ಅವರು ಬಂದರು. ಸುಮಾರು ಒಂದು 8,000 to 10,000 ಜನ ಎಲ್ಲ ಬಂದರು. ಜನಪ್ರತಿನಿಧಿಗಳು ಹೋದರು, ಅದರಲ್ಲಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ನಾವು ಅದಕ್ಕೂ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳಲೇಬೇಕಾಗ್ತದೆ. ಸಾಮಾನ್ಯವಾಗಿ ಇಲ್ಲಿ ಅಧಿವೇಶನ ನಡೆಯುವಾಗ ಇಲ್ಲಿನ ಕಮಿಷನರು ಪ್ರೊಹಿಬಿಟರಿ ಆರ್ಡರ್ಸ್ ಮಾಡ್ತಾರೆ. ಇಲ್ಲಿ ಪೊಲೀಸ್ ಕಮಿಷನರು 1/12/24 30/12/24 ಪ್ರೊಹಿಬಿಟರಿ ಆರ್ಡರ್ನ ಅವ್ರು ಮಾಡ್ತಾರೆ. ಅಂದರೆ ವಿಧಾನಸೌಧದ ಸುತ್ತ 500 ಮೀಟರ್ ಸುತ್ತ ಯಾರು ಬಿಡಬಾರ್ದು, ಹಾಗೆ ಸೆಕ್ಷನ್ 163 ಆಫ್ ದಿ BNSS ಅಂತೇಳಿ ಅವರೆಲ್ಲ ಪ್ರೊಹಿಬಿಟರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದಾರೆ. ಅದಾದ ಮೇಲೆ DC ಬೆಳಗಾಂ DC ಅವರು ಕೂಡ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಅವರು ಒಂದು ನೋಟಿಫಿಕೇಶನ್ನ ಅವರು ಕೂಡ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ನಾವು ಏನು ಅಲೋ ಮಾಡಿದೋ ಒಂದು 10,000 ಜನ ಅಲ್ಲಿ ಸೇರಿದರು. ಅಲ್ಲಿ ಅದಕ್ಕೆ ಮುಂಚೆ ಕೋರ್ಟಿಗೂ ಹೋಗ್ತಾರೆ, ನಮಗೆ ಅಲೋ ಮಾಡಬೇಕು ಅಂಥೇಳಿ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ. ಅಲ್ಲಿ ಹೋದಾಗ ಧಾರವಾಡ ಹೈಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ದಾರೆ ಅಂದರೆ, ಅಧ್ಯಕ್ಷರೇ, ದಿ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್, followers and persons participating in the protest shall not be restrained, ನೀವು ತಡಿಬೇಡಿ ಅವ್ರನ್ನ, to enter Belagavi city, and shall not be prohibited to conduct and participate in peaceful protest in the specified designated place. ನಾವು ಅದಕ್ಕೆ ಅವರಿಗೆ ಪೀಸ್ಫುಲ್ ಆಗಿ ಮಾಡಲಿ ಅಂತೇಳಿ ಒಂದು ಡೆಸಿಗ್ನೇಟೆಡ್ ಪ್ಲೇಸನ್ನು ಕೂಡ ನಾವು ಮಾಡಿಕೊಟ್ಟಿದ್ದು. The petitioner is satisfied if the petitioner and other Lingayat community leaders are permitted to enter Belagavi city except the tractors and conduct protest peacefully without creating any law and order situation. ಮುಂದಕ್ಕೆ ಏನು ಹೇಳ್ತಾರೆ ಅಂದರೆ, it is needless to mention that the respondent state, along with its authorities, the police commissioner of the city of Belgaum, and respondents 2 and 3 shall monitor the law and order situation to avoid any untoward incident by putting necessary police force to take care of the situation. ಇದು ಹೈಕೋರ್ಟಿನ ಆದೇಶ. ಮಾನ್ಯ ಅಧ್ಯಕ್ಷರೇ, ನಾವು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಅಲೋ ಮಾಡಿದೆವು. ಅಲ್ಲಿ ಚರ್ಚೆ ಆಯಿತು. ನಮ್ಮ ಗಮನಕ್ಕೆ ಬಂದ ತಕ್ಷಣ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು, ನೀವು ಯಾರಾದರೂ ಸೀನಿಯರ್ ಮಿನಿಸ್ಟರ್ಸು ಹೋಗಿ ಅವ್ರ ಜೊತೆ ಮಾತನಾಡಿ ಅವ್ರೇನಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ, ಮೆಮೊರಾಂಡಮ್ ಕೊಟ್ಟರೆ ತೊಗೊಂಡು ಬನ್ನಿ ಅಂಥೇಳಿ ಡಾಕ್ಟರ್ ಮಹದೇವಪ್ಪನವರು, ಆಮೇಲೆ ಡಾಕ್ಟರ್ ಸುಧಾಕರ್ ಅವರು, ನಮ್ಮ ವೆಂಕಟೇಶ್ ಅವರು, ಆಮೇಲೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರನ್ನು ಕಳಿಸ್ಕೊಡ್ತಾರೆ. ಅಲ್ಲಿ ಇವರು ಹೋಗಿ ಮಾತನಾಡಿದ ಮೇಲೆ ಇವರು ಅವ್ರಿಗೆ ಮನವಿ ಮಾಡ್ತಾರೆ, ನೋಡಿ ನೀವು ಪ್ರೊಟೆಸ್ಟ್ ಮಾಡಿರೋದೇನೋ ಸರಿ, ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ, ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಬನ್ನಿ. ಅದು ಹೇಳ್ತೀನಿ, CC ಪಾಟೀಲ್ ರೀ, ನಾ ಹೇಳ್ತೀನಿ, ಇಲ್ಲ ನಾ ಹೇಳ್ತೀನಿ,
ಅವರು ಆ ರೀತಿ ಹೇಳಿದ್ದಾರೆ. ಸರ್ ಡಿಸ್ಟರ್ಬ್ ಮಾಡೋದಲ್ಲ. ಒಂದು ನಿಮಿಷ. ಆ 3 ಜನ ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಆ 3 ಜನ ಗೌರವಾನ್ವಿತ ಸಚಿವರು ಬಂದ್ರಲ್ಲ, ನಾನು ವೇದಿಕೆಯ ಮುಂದೆ ಅದೇನೆ ಬಂದು ಅವ್ರು ಏನು ಹೇಳಿದ್ರು ಅಂದ್ರೆ, ಡಾಕ್ಟರ್ ಮಾದೇವಪ್ಪನವ್ರು ಮಾತಾಡಿದ್ರು, ನಿಮ್ಮ ಹೋರಾಟದ ನಿಮ್ಮ ಭಾವನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ನೀವು ಬನ್ನಿ ಡೆಲಿಗೇಷನ್ ತಗೊಂಡು 10 ಮಂದಿ ಸ್ವಾಮಿಗಳ